ಹಾಂ, ಈಗ ಮೂರನೇ ಅಧ್ಯಾಯ, ಆ ಇಡೀ ಮೂರನೇ ಅಧ್ಯಾಯದ ಸಾರಾಂಶ ಸೂಚನೆ ಒಳಗಿರ್ತತಿ. ಆ ಮೂರನೇ ಅಧ್ಯಾಯದ ಸೂಚನೆ ಏನ್ರಿ ನಿಂಗಪ್ಪಣ್ಣರೇ? ಸೂಚನೆ ಶೌರ್ಯಮಯ ಮಧುಕೈಟ ಭರುಗಳ ಶೌರ್ಯ ರೂಪಿ ಪರಾಂಬ್ಯ ಭುಜಬಲ ಶೌರ್ಯ ಮೀಸಿರ ಹಾರಿಸಿದಳು ಸುದರ್ಶನಾಸ್ತ್ರದಲ್ಲಿ. ಹಾಂ, ಶೌರ್ಯಮಯ ಮಧುಕೈಟ ಭರುಗಳ ಅತ್ಯಂತ ಶೂರರು ಧೀರರು ಆಗಿರ್ತಕ್ಕಂಥ ಮಧುಕೈಟಭರಗಳ ಶೌರ್ಯಮೀ ಅಂದ್ರೆ ಶೌರ್ಯ ಆಗಿರ್ತಕ್ಕಂಥ ಪರಾಂಬೆ ಶಿರ ಹಾರಿಸಿದಳು ತನ್ನ ಸುದರ್ಶನ ಅಸ್ತ್ರದಿಂದ. ಆ ಮಧುಕೈಟಭರಗಳನ್ನು ಸಂಹಾರ ಮಾಡಿದ ರೀತಿ ತನ್ನ ಸುದರ್ಶನ ಅಸ್ತ್ರದಿಂದ ಶಿರವನ್ನು ಹಾರಿಸಿದಳು ಅಂತಕ್ಕಂಥದ್ದು ಇಡೀ ಆ ಒಂದು ಅಧ್ಯಾಯದ ಸಾರಾಂಶ. 1ನೇ ಶ್ಲೋಕ ಏನು ಹೇಳ್ತೈತೆ ನೋಡ್ರಿ ಪ್ರಾರಂಭಕ್ಕೆ. ಕೇಳಲವ ವರ್ಷ ಭೇಷ ದೇವಿಯು ಬಾಳ ಕೃಪೆಯನ್ನು ಮಾಡಿ ದೃಶ್ಯವ ತಾಳಲಿಕ್ಕೆ ಮರುಗಿದೆವು ತಾಯಗಲೆರ್ದ ಕರುತೆರದಿ ಲೋಲ ಮಂಗಳೆ ಎಗಲಿ ಚಿಂತಾ ಲೋಲ ರಾಗಿರೆ ಮೂರ್ತಿ ಮೂವರು ಆಲೋಚನೆ ಮಾಡಿದೆವು ನಮ್ಮೊಳು ನಾವೇ ಕೇಳಲ್ಲ. ಕೇಳೆಲ್ಲವೋ ರಸಭೇಷ ಭಾಳ ಕೇಳೆಲ್ಲವೋ ರಸಭೇಷ ದೇವಿಯು ಭಾಳ ಕೃಪೆಯನ್ನು ಮಾಡಿ ದೃಶ್ಯವ ಕಾಣಲಿಕ್ಕೆ ತಾಳಲಿಕ್ಕೆ ಮರುಗಿದೆವು ನಾವು ಹೆಂಗ ನೋಡಪ್ಪ. ಆ ದೇವಿ ನಮ್ಮನ್ನು ಭಾಳ ಅತ್ಯಂತ ಪ್ರೇಮ ಮಾಡಿದಳು, ಅಂತಃಕರಣದಿಂದ ಹರಿಸಿದಳು. ಈಗ ಆಕೆ ಮಾಯಾಗಿ ಹೋಗ್ಯಾಳಲ್ಲ, ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆಕಳು ತನ್ನ ಕರುವನ್ನು ಬಿಟ್ಟು ಹೋದ ಕೂಡಲೇ ಆ ಕರು ತಾಯಿ ಅಗಲಿದ್ದ ಕರು ತೆರದಿ ನಮ್ಮ ಜೀವನ ಆಗೈತಿ ಅಂತ ಹೇಳ್ತಾರವರು. ಲೋಲ ಮಂಗಳೆ ಲೋಲರಾಗಿರಿ ಮೂವರು ಆಲೋಚನೆ ಮಾಡಿದೆವು ನಮ್ಮೊಳಗೆ ನಾವೇ ಕೇಳಂದ 3 ಮಂದಿ ಕೂಡಿ ಹಿಂಗಾತಪ್ಪ ದೇವಿ ಅಂತ ಆಲೋಚನೆ ಮಾಡಿದರು. 2ನೇ ಶ್ಲೋಕ ಏನು ಹೇಳ್ತತಿ? ಚಿಂತೆ ಮಾಡಿಯೇ ಮತ್ತು ಅವರು 3 ಮಂದಿ ಕೂಡಿ ಹೇಳ್ತಾರೆ ಏನಂತಾರಂದ್ರೆ, ಚಿಂತೆ ಮಾಡಿಯೇ ಮಾಡುವುದೇನು ಚಿಂತೆ ಕಳೆಯುವ ಆಜ್ಞೆಯದಂತಾಯ್ತು ಶಿರಸದಿ ತಾಳದೇವ ಮೂವರು ಅಂದ್ರೆ ದೇವಿ ಏನು ಹೇಳಂದ್ರೆ 3 ಮಂದಿ ನೀವು ಅದಕ್ಕೆ ಒಡೆಯರಾಗಿರಿ ಅಂತ ಆಜ್ಞೆ ಮಾಡ್ಯಾಳ. ಆ ಆಜ್ಞೆಗೆ ನಾವು ಶಿರಬಾಗಿವು ಅಂದಾಗ ಇನ್ನು ಮುಂದೆ ಹೆಂಗೆ ಲೋಕ ನಡೆಸೋದು ಅಂತ ಚಿಂತೆ ಮಾಡಕತ್ತಾರ ಅವ್ರು. 3ನೇ ಎಂತು ಮುಂದುದ್ಯೋಗ ಮೂವರಿಗಂತೂ ಆಜ್ಞೆಯದಾಯ್ತು. ಹಂಗಾರೆ ಅಂತೂ 3 ಮಂದಿಗೆ ದೇವಿ ಆಜ್ಞೆ ಮಾಡಿದಳು. ಮುಂದೆ ಏನು ಮಾಡೋದಪ್ಪ ಎಂದು ತಜಬಿಜೆ ಗೊಂಡೆವಾವು. ನಾವು ತಜಬಿಜೆ ಅಂದ್ರೆ ತಮ್ಮ ವ್ಯವಸ್ಥೆ ಮಾಡ್ಕೊಳಕತ್ರು. ಇನ್ನು ಲೋಕ ನಡೆಸ್ಬೇಕಲ್ಲ, ಏನು ಮಾಡಬೇಕು? ಜಗಕ್ಕೆ ದೊರೆ ಒಬ್ಬಾತನಾಗಲು. ಎಷ್ಟನೇ ಶ್ಲೋಕ ಅದು? ಇದು 3ನೇ. ಹಾಂ, 3ನೇ ಅಧ್ಯಾಯದ 3ನೇ ಶ್ಲೋಕ ಏನು ಹೇಳ್ತೈತೆ ಅಂದ್ರೆ, ಆ 3 ಮಂದಿ ಒಳಗೆ ಒಬ್ಬ ಮನುಷ್ಯ ಅಂತಾರೆ. ಏನಂತಂದ್ರೆ, ನೀ ಹೇಳ್ದಂಗೆ ನಾ ಕೇಳೋದನ, ನಾ ಹೇಳ್ದಂಗೆ ನೀ ಕೇಳೋದನ. ಜಗಕ್ಕೆ ದೊರೆಯೊಬ್ಬಾತನಾಗಲು ಜಗವಿದು ಸುಸೂತ್ರದಲ್ಲಿ ನಡೆಯುವುದು. 3 ಮಂದಿ ಹಿರಿತಾರ ಮಾಡ್ರೆ ಆಗೋದಿಲ್ಲಪ್ಪ ಇದು. ಜಗಕ್ಕೆ 3 ದೊರೆಗಳಾಗಲು ಜಗ ನಡೆಯುವುದೆಂತೋ. ಜಗಕ್ಕೆ 3 ಮಂದಿ ದೊರೆಗಳಾದ್ರೆ ಜಗತ್ತು ಹೆಂಗೆ ನಡೆಯೋದು? ಹಂಗಾದ್ರೆ ಜಗಕ್ಕೆ ನಾ ದೊರೆ ಎಣ್ಣ ಆಜ್ಞೆಯೋಳು ಇರ್ರಿ ನೀವೇ ಅಂದ ಒಬ್ಬ ಅದ್ರಾಗ ಅಂದ. ಹಂಗಾರೆ ನೀವಿಬ್ರು ನಾ ಹೇಳ್ದಂಗೆ ಕೇಳ್ರಿ, ನಾನೇ ಜೊರೆ ಅಂದ. ಜಗವ ಪಾಲಿಸಿರೆನಲು ಆಗ ಬ್ರಹ್ಮ ಆಗ ಬ್ರಹ್ಮ ಏನಂದ? ದೊರೆ ಜಗಕ್ಕೆ ದೊರೆ ನಾ ಎನ್ನಾಜ್ಞೆ ಇಂ ದೀರ್ವರು. ಜಗಕ್ಕೆ ನಾ ದೊರೆ ನೀವು ಇಬ್ಬರು ಎನ್ನ ಆಜ್ಞೆಯೋ ಇರ್ರಿ ನೀವೆಂದ. ನೀವಿಬ್ಬರು ನನ್ನ ಆಜ್ಞೆ ಪ್ರಕಾರ ನಡ್ಕೋರಿ ಅಂದ. ಅವಾಗ ನಾ ಅಕ್ಕನ ನೀ ಅಕ್ಕನಂತ ಸಮಸ್ಯೆ ಆಯ್ತು. 4ನೇ ಶ್ಲೋಕ ಏನು ಹೇಳ್ತತಿ ಹೇಳು? 6 ಗರ್ಭದ ಭುವನ 14 ಅಲ್ಲ, ಅವಾಗ 6 ಗರ್ಭದಿ ಅದು. 6 ಗರ್ಭದಿ ಅಂದ್ರೆ 6 ಗರ್ಭದಿ ಅಂದ್ರೆ ಯಾರ ಹೊಟ್ಟೆಯೊಳಗೆ 6 ಗರ್ಭದಿ ಯಾರ ಹೊಟ್ಟೆಯೊಳಗೆ 6 ಗರ್ಭದಿ ಭುವನ 14 ಲೋಕಗಳು ಯಾರ ಹೊಟ್ಟೆಯೊಳಗೆ ಅದಾವ
ಆರ ಗರ್ಭದಿ ಭುವನ 14 ಆರಿಗುಂಟು ಯಾರಿಗದಾವಲ್ಲ ಅವರೇ ದೊರೆಗಳು. ಹಂಗಾದ್ರೆ 14 ಲೋಕಗಳು ಯಾರ ಹೊಟ್ಟೆಯೊಳಗೆ ಇಲ್ಲವೋ ಅವರೇ ಕಿಂಕರರು ಎನ್ನಲು ಅವಾಗ ಅಜ ಬ್ರಹ್ಮ ಹೇಳ್ತಾನ, ನಕ್ ಬಿಡ್ತಾನ. ಹಂಗಂದ ಕೂಡಲೇ ನೋಡ್ರಿ ನೀವಿಬ್ರು ಅಂದವನ ಆ ಅಜ ನಗುತ್ತಾ ಅವರೀರ್ವರಗಳನ್ನು ನುಂಗಿದನು ಎಲೆ ಬಸವೇಶ ಕೇಳೆಂದ. ಅದನ್ನ ಹೆಂಗೆ ಶ್ಲೋಕ ಹೇಳ್ಯಾರ ಅವರು ಲಾಸ್ಟ್ದ ಇದು